ಶಿವಮೊಗ್ಗ ನಗರದ ಬಡವರಿಗೆ ಆಶ್ರಯ ಮನೆಯನ್ನು ಕಟ್ಕೊಡ್ತೀನಿ ಅಂಥೇಳಿ 8 ವರ್ಷ ದಾಟಿತು. ಗೋಪಿಶೆಟ್ಟಿಕೊಪ್ಪ, ಗೋವಿಂದಾಪುರ ಎರಡೂ ಕಡೆಯೂ ಕೂಡ ಮನೆ ಕಟ್ಕೊಡ್ತೀವಿ ಅಂಥೇಳಿ ಸುಮಾರು 6,000 ಮನೆಗೂ ಹೆಚ್ಚಿಗೆ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ಜನರಲ್ಲಾಗಿ ಸಾಮಾನ್ಯ ಜನರಿಂದ 80,000 ರೂಪಾಯಿನಷ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ 50,000 ರೂಪಾಯಿ ಮನೆ 50,000 ರೂಪಾಯಿ ಅಡ್ವಾನ್ಸ್ ತಗೊಂಡಿದೆ. ಇದು 3 ವರ್ಷದೊಳಗೆ ಕಟ್ಕೊಡ್ತೀವಿ ಅಂಥೇಳಿ 3 ವರ್ಷ ಅಲ್ಲ 9 ವರ್ಷ ಆದರೂ ಕೂಡ ಅಷ್ಟು ಮನೆಗಳು ಹಾಗೆ ಉಳಿದಿದೆ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗೋವಿಂದಾಪುರದಲ್ಲಿ 3,000 ಮನೆಗಳು ಕಟ್ತೀವಿ ಅಂತ ಶುರು ಮಾಡಿದ್ದಾರೆ. ಗೋಪಿಶೆಟ್ಟಿಕೊಪ್ಪದಲ್ಲಿ ಬರೀ ಗುದ್ಲಿ ಪೂಜೆ ಮಾತ್ರ ಆಗಿದೆ. ನಾನು ಶಾಸಕನಾದಾಗ ಅದಕ್ಕೆ ಸಾಕಷ್ಟು ಬೆನ್ನು ಹತ್ತಿ ಕುಡಿಯೋ ನೀರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು. ಕಾಂಕ್ರೀಟ್ ರೋಡ್ಗೆ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು. ಕಾರ್ಪೊರೇಷನಿಂದ ಬೀದಿ ದೀಪಗಳಿಗೆ ಡ್ರೈನೇಜಿಗೆ ಎಲ್ಲ ಹಣನೂ ಸ್ಯಾಂಕ್ಷನ್ ಮಾಡಿಸಿತ್ತು. ಆಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಲಾಟ್ರಿ ಮುಖಾಂತರ 288 ಮನೆ ಮಾತ್ರ ಅವತ್ತು ಆ ಮನೆಗಳಿಗೆ ಕೀ ಕೂಡ ಕೊಟ್ಟಾಯಿತು. ಅಲ್ಲಿಂದ ಮುಂದೆ ಯಾವ ಕೆಲಸಗಳು ಆಗಲಿಲ್ಲ. ಈ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹ್ಮದ್ ಜೊತೆಗೆ ಒಂದು ವಿಶೇಷವಾದ ಸಭೆಯೂ ಕೂಡ ಬೆಂಗಳೂರಲ್ಲಿ ಮಾಡಿದ್ವಿ. ನಮ್ಮ ಶಾಸಕರಾದ ಚನ್ನಬಸಪ್ಪನವ್ರನ್ನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು. ನಾನೊಂದು 15 ದಿನದಲ್ಲೇ ಶಿವಮೊಗ್ಗಕ್ಕೆ ಬರ್ತೀನಿ, ಏನೇನು ಪರಿಸ್ಥಿತಿ ಇದೆ ನೋಡ್ತೀನಿ, ಆದಷ್ಟು ಬೇಗ ಈ ಮನೆಗಳನ್ನೆಲ್ಲೂ ಕೂಡ ನಾನು ಮುಗಿಸೋಂಥ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತೀನಿ ಆ ಮನೆ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೂಡ ಮಾನ್ಯ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದರು. ಬೇರೆ ಬೇರೆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ. ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆಗಳಿತ್ತು. ಈಗ ಅನೇಕ ಬಡವರು ಅವರು ನಾವು ಮನೆಯಲ್ಲಿದ್ದಂಥ ಪಾತ್ರೆ ಪಡಗ ಅಡ ಇಟ್ಟು ತಂದಿದ್ವಿ, ಮಾರು ತಂದಿದ್ವಿ, ಮನೇಲಿದ್ದಂಥ ಚಿನ್ನ ಒತ್ತೆ ಇಟ್ಟು ತಂದಿದ್ವಿ, ಅದು 80,000 ರೂಪಾಯಿ 50,000 ರೂಪಾಯಿ ಕಟ್ಟೋದಕ್ಕೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಕೇಳೋಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ನಾನು ಸರ್ಕಾರಕ್ಕೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೋಗಿರೋ ನಿನ್ನೆ ನಾವು ನಮ್ಮ ಇಡೀ ಸಮಿತಿ ಎಲ್ಲ ಪ್ರಮುಖರು ಕೂಡ ಗೋಪಿಶೆಟ್ಟಿಕೊಪ್ಪಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ವಾಸವಾಗಿರೋಂಥ ಜನ ಹಾಗೂ ಈಗ 288 ಮನೆ ನೀವು ಕೊಟ್ಟರಿ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಹಾಗಾಗಿ ಬಂದಿರೋರಲ್ಲೂ ಕೂಡ ಕೆಲವರು ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಅಲ್ಲಿ ಹೇಳಿದರು. ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ರಾತ್ರಿ ಓಡಾಡೋದಕ್ಕೆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗ್ತಾಯಿದೆ, ಬೀದಿ ದೀಪ ಇಲ್ಲ, ಇವೆಲ್ಲ ಅನೇಕ ಸಮಸ್ಯೆಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ಮಾನ್ಯ ಜಮೀರ್ ಅಹ್ಮದ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇದನ್ನು ಇದೇ ತಿಂಗಳು 15ನೇ ತಾರೀಕೊಳಗೇನೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಸಭೆ ಕರಿಬೇಕು. ಅವರಿಗೆ ಇಲ್ಲಿ ಬರಬೇಕು. ಈ ಸಮಸ್ಯೆಗಳೆಲ್ಲ ಆ ಜನರಿಗೆ ವಿಶ್ವಾಸ ಬರೋಂಥ ಮಾತುಗಳು ಹೇಳಿ ಆ ಮನೆಗಳನ್ನು ಪೂರ್ಣಗೊಳಿಸೋ ದಿಕ್ಕಿನಲ್ಲಿ ಯಾವ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ,
ಎಷ್ಟೆಷ್ಟು ಪೂರ್ಣಗೊಳಿಸ್ತೀರಿ ಅಂತ ಡೆಡ್ಲೈನ್ ಕೊಟ್ಟು ಅದನ್ನು ಅವ್ರು ಆಶ್ವಾಸನೆ ಕೊಡಬೇಕು ಆ ಬಡವರಿಗೆ.